4 ಜನ ಶಿಷ್ಯರನ್ನು ತಗೋತಾರೆ. 4 ಜನರಿಗೂ ಒಂದೊಂದು ವೇದಗಳ ಸಾರವನ್ನು ಹೇಳ್ಕೊಳ್ತಾ ಬರ್ತಾರೆ. ಅವರಿಂದ ನಮ್ಗೆ ಇವತ್ತು ವೇದಗಳ ಜ್ಞಾನ ಸಿಗ್ತಿದೆ. ಮಹಾಭಾರತ ಓದಿದ್ರೆ ತುಂಬಾ ಬುದ್ಧಿವಂತರು ಏನ್ ಮಾಡ್ತಾರೆ, ಕೂಟನೀತಿ ಎಲ್ಲ ಇಗ್ನೋರ್ ಮಾಡ್ತಾರೆ, ಒಳ್ಳೇದನ್ನ ಮಾತ್ರ ತಗೊಳ್ತಾರೆ. ಆದ್ರೆ ಜನ ಕನ್ಫ್ಯೂಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ನಾವು ವಿಷ್ಣುವಿನ ಮೂಲ ಮಂತ್ರವನ್ನು ನೋಡೋದಾದ್ರೆ ನಮೋ ಭಗವತೆ ವಾಸುದೇವಾಯ, ಅದಕ್ಕೆ ಓಂ ಸೇರಿಸ್ಕೊಂಡ್ರೆ ಅದರಲ್ಲಿ 12 ಅಕ್ಷರಗಳಿದೆ. ಆ 12 ಅಕ್ಷರಗಳೇ 12 ಸ್ಕಂದಗಳಾಗಿ ಶ್ರೀಮದ್ ಭಾಗವತ ಆಗತ್ತೆ. ಭಾಗವತದಲ್ಲಿ ಮೊದಲೇ ಪರೀಕ್ಷಿತ ಮಹಾರಾಜನಿಗೆ ಶುಕಯೋಗೀಂದ್ರ ಹೇಳಿರ್ತಾರೆ, ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣನೇ ಸ್ವತಃ ಭಗವಂತ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನಿತೇಶ್ ರಾಯ್. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸುಮಿತ್ ಪ್ರಹ್ಲಾದ್ ಅಂತ. ನಮಸ್ತೆ ಸುಮಿತ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹರೇ ಕೃಷ್ಣ. ಏನೇ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಕೃಷ್ಣನ ಭಗವದ್ಗೀತೆ ಶ್ಲೋಕದಿಂದ ಶುರು ಮಾಡಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಭಗವದ್ಗೀತೆ ಶ್ಲೋಕ ಹೇಳೋದಾದ್ರೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತೆ ಧ್ರುವಾನಿತರ್ಮತಿರ್ಮ. ಧನ್ಯವಾದಗಳು ಸುಮಿತ್. ನಿಮ್ಮ ಬಗ್ಗೆ ಒಂದು ಕಿರುಪರಿಚಯ. ನನ್ನ ಹೆಸರು ಸುಮಿತ್ ಪ್ರಹ್ಲಾದ್ ಅಂತ. ನಾನು ಇವಾಗ ಸೆಕೆಂಡ್ ಇಯರ್ BCom ಓದ್ತಾ ಇದ್ದೀನಿ. ನಾನಿರೋದು ಚನ್ನಪಟ್ಟಣದಲ್ಲಿ. ನಾನು ಕಂಟೆಂಟ್ ಕ್ರಿಯೇಷನನ್ನು March 31, 2024 ಶುರು ಮಾಡಿದ್ದು. ಅದಾದಮೇಲೆ ಜನಗಳೇ ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಯಾಕಂದರೆ ಜನಗಳಿಗೆ ಭಗವದ್ಗೀತೆ ಕಂಟೆಂಟನ್ನು ನನಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ನಾನು ಕೊಡಬೇಕಂತ ಅಂದ್ಕೊಂಡಿದ್ದೆ. ಜನಗಳು ಅದನ್ನು ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಿದ್ದಾರೆ. ಇವಾಗ ಕರೆಂಟ್ಲಿ ನಾನು ಪ್ರವಚನಗಳನ್ನ ಕೂಡ ಕೊಡ್ತಾ ಇದ್ದೀನಿ. ಕೃಷ್ಣನ ಬಗ್ಗೆ ಎಷ್ಟು ಜಾಸ್ತಿ ಮಾತಾಡೋಕ್ಕಾಗುತ್ತೋ ಅಷ್ಟು ಮಾತಾಡ್ತಾ ಇದ್ದೀನಿ. ಈಗಿನ ಕಾಲದ ಹುಡುಗರು ನೋಡಿದ್ರೆ ಈ ಫೋನಲ್ಲಿ ಹಲವಾರು ಬಿಟ್ಟಿರೋ ವಿಚಾರಗಳನ್ನ ನೋಡೋದಾಗ್ಲಿ ಅಥವಾ ಅದ್ರ ಮುಖಾಂತರ ಆಟ ಆಡೋದ್ರಿಂದಾಗಲಿ ಎಲ್ಲ ತಮ್ಮ ಲೈಫ್ನ ವೇಸ್ಟ್ ಮಾಡ್ಕೊತಿದ್ದಾರೆ. ನಿಮಗೆ ಯಾಕೆ ಇದ್ರ ಬಗ್ಗೆ ಆಸಕ್ತಿ ಬಂತು? ಇದು ಎಲ್ಲಿಂದ ಬಂತು, ಹೇಗೆ ಅನ್ನೋದೊಂದು ಸ್ವಲ್ಪ ತಿಳಿಸ್ಕೊಡ್ಬೋದಾ? ಇದು ಮನೆಯಿಂದಾನೇ ನನಗೆ ಬಂದಿದ್ದು. ಮತ್ತೆ ಯೂಶಲಿ ನಾವು ನೋಡೋದಾದ್ರೆ ಮನೆಯಿಂದಾನೇ ಇದೆಲ್ಲ ಬರೋದು. ಆಟ ಆಡೋದನ್ನ ಮನೇಲಿ ಹೇಳ್ಕೊಡೋದಿಲ್ಲ, ಆದರೂ ಕಲ್ತ್ಕೊಂಡ್ ಬಿಡ್ತಾರೆ. ಬಟ್ ಈ ಥರದನ್ನೆಲ್ಲ ಮನೆಯಿಂದಾನೇ ಕಲ್ಸ್ಕೊಡ್ಬೇಕು. ಯಾಕಂದ್ರೆ ಹೊರಗಡೆ ಬೇರೆದನ್ನ ಕಲಿಸುವಂತಹ ಜನ ತುಂಬಾ ಇರ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಚಿಕ್ಕ ವಯಸ್ಸಲ್ಲೇ ಕಲ್ಸ್ಕೊಟ್ಬಿಟ್ರೆ ಇಂಟ್ರೆಸ್ಟು ಅದರಲ್ಲೇ ಬೆಳ್ಕೊಂಡು ಹೋಗುತ್ತೆ. ಇವಾಗ ಚಿಕ್ಕ ವಯಸ್ಸಲ್ಲಿ ನಾವು ಮಾಡೋದು ಕಾರ್ಟೂನ್ ನೋಡ್ಕೊಂಡು ಊಟ ಮಾಡೋದು ಅದೆಲ್ಲ ಮಾಡ್ತಿರ್ತೀವಿ. ಯಾಕಂದರೆ ನಮ್ಮ ಮನೇಲಿ ಆ ಥರದ್ದು ಏನಾರೋ ಇದ್ದರೆ ಎಂಟರ್ಟೈನಿಂಗ್ ಆಗಿರುತ್ತೆ, ನಾವು ಮಾತು ಕೇಳ್ತೀವಿ ಅಂತ ಮಾಡ್ತಾರೆ. ಆದರೆ ನನ್ನ ಚಿಕ್ಕ ವಯಸ್ಸಲ್ಲಿ ಆ ಥರ ಕಾರ್ಟೂನೇ ಇದ್ದರೂ ಅದು ಕೂಡ ನಮ್ಮ ಪುರಾಣಗಳ ಬಗ್ಗೆ ಇತಿಹಾಸಗಳ ಬಗ್ಗೆನೇ ಇರ್ತಿತ್ತು. ಆವಾಗಿಂದನೇ ನಂಗೆ ಇಂಟ್ರೆಸ್ಟ್ ಬಂತು. ಜೊತೆಗೆ ನಮ್ಮ ತಾತ ತುಂಬ ದೊಡ್ಡ ಭಕ್ತರು. ಅವರನ್ನು ನೋಡಿಕೊಂಡೇ ಬೆಳೆದಿರೋದ್ರಿಂದ ಅವರು ಎಷ್ಟು ಯಾವ ಕಾಸ್ಮಿಕ್ ಲೆವೆಲಲ್ಲಿ ಅವ್ರದ್ದು ಭಕ್ತಿ ಇತ್ತು ಅಂತ ನೋಡಿ ಅದು ನಮಗೆ ತುಂಬ ಇಷ್ಟ ಆಗೋದು. ಅವರ ಆ ವೈಬ್ರೇಷನ್ನು, ಅವ್ರ ಡಿವೋಷನ್ನು ನಮಗೆ ತುಂಬ ಇಷ್ಟ ಆಗೋದು. ಅದನ್ನೇ ನಾವು ನೋಡ್ಕೊಂಡು ಬೆಳೆದಿರೋದ್ರಿಂದ, ಮತ್ತು ಪೂಜೆಯನ್ನು ನಮ್ಮ ಆಚಾರ್ಯರ ಕೈಲಿ, ರಾಯರ ಮಠದ ಹರಿಯಾಚಾರ್ಯ ಕೈಲಿ ನಮ್ಮ ತಾತನೇ ಕಲಿಸ್ಕೊಟ್ರು. ಅವಾಗಿಂದ ದೇವ್ರ ಪೂಜೆ, ಶಾಲಿಗ್ರಾಮದ ಪೂಜೆ ಮಾಡ್ಕೊಂಡು ಬರ್ತಿರೋದ್ರಿಂದ ಭಗವಂತನೇ ಅನುಗ್ರಹ ಮಾಡಿ ಭಕ್ತಿ ಕೊಟ್ಟಿದ್ದಾನೆ. ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಒಂದು ಏನಪ್ಪ ಅಂತಂದರೆ, ಇವಾಗಿನ ಕಾಲದ ಪೋಷಕರು ಯಾರೇ ತಮ್ಮ ಮಕ್ಕಳಿಗಾದರೆ ಊಟ ಮಾಡಬೇಕಾದ್ರೂ ಕೂಡ ಅವ್ರ ಮೊಬೈಲ್ನ ಕೊಟ್ಟು ಯೂಟ್ಯೂಬಲ್ಲಿ ಪ್ಲೇ ಮಾಡಿಸ್ಕೊಂಡು ಕೂತ್ಕೊತಾರೆ. ಅಂಥ ವೀಕ್ಷಕರಿಗೆ ನಾನು ಹೇಳೋದೇನೆಂದರೆ, ಕೊಡಿ ಬೇಕಿದ್ರೆ, ಆದರೆ ಕೊಡೋದ್ರಲ್ಲೂ ಆ ಕೃಷ್ಣಂದು ಯಾವುದಾದ್ರೂ ಇರಲಿ, ಆ ಚಿಕ್ಕ ಬಾಲ್ಯದ ಕೃಷ್ಣನ ಕಾರ್ಟೂನ್ಸ್ ಇರುತ್ತೆ, ಆ ಥರ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಕತೆ ಆಗಲಿ ಯಾವುದೇ ರೀತಿ ಬಂದರೂ ನಮ್ಮ ಕೃಷ್ಣ ಅನ್ನೋದು ಸೂತ್ರಧಾರೆ ಬರ್ತಾರೆ. ಈ ಕೃಷ್ಣ ಯಾರು, ಅವರ ಬಾಲ್ಯ ಹೇಗೆ, ಅವರ ಮಹತ್ವದ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಬೋದಾ? ಶ್ರೀಮದ್ ಭಾಗವತ ಕೃಷ್ಣನನ್ನು ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಮುಂಚೆನೇ ಹೇಳಿಬಿಡುತ್ತೆ. ಶ್ರೀಮದ್ ಭಾಗವತ ಅಂದರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ವೇದವ್ಯಾಸರು ನಮ್ಮೆಲ್ರಿಗೂ ಗೊತ್ತು. ವೇದವ್ಯಾಸರೇ ನಾರಾಯಣ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಮಹಾವಿಷ್ಣುವೇ ಯಾವಾಗ ಜ್ಞಾನದ ಕಾರ್ಯಕ್ಕಾಗಿ ಅವತಾರ ಮಾಡಬೇಕಾಯ್ತೋ ಅವಾಗ ಅವರು ವೇದವ್ಯಾಸರಾಗಿ ಅವತಾರ ಮಾಡ್ತಾರೆ. ಅವರು ಪರಾಶರ ಮುನಿ ಮತ್ತು ಸತ್ಯವತಿಗೆ ದ್ವೀಪದಲ್ಲಿ ಹುಟ್ಟುತ್ತಾರೆ. ಅವರ ಒರಿಜಿನಲ್ ಹೆಸರು ಕೃಷ್ಣ ಅಂತ. ನಮಗೆ ಮಹಾಭಾರತದಲ್ಲಿ 3 ಜನ ಕೃಷ್ಣರು ಕಾಣಿಸ್ತಾರೆ. ಎಲ್ಲರಿಗಿಂತ ಮೊದಲು ಬರೋರು ಇವರೇ, ವೇದವ್ಯಾಸರು. ಓಕೆ, ಎಲ್ಲರಿಗಿಂತ ಮೊದಲು ಕೃಷ್ಣ ಅಂತ ಕರೆಸ್ಕೊಳ್ಳೋದು ವೇದವ್ಯಾಸರು. ಅವರಿಗೆ ಕೃಷ್ಣ ಅಂತ ಯಾಕೆ ಹೆಸರು ಬರುತ್ತೆ ಅಂದರೆ, ಅವರ ಮೈ ಬಣ್ಣ ಡಾರ್ಕ್ ಇರುತ್ತೆ, ಅವರ ಮೈ ಬಣ್ಣ ಸಾಂದ್ರವಾಗಿರುತ್ತೆ, ಕಾನ್ಸಂಟ್ರೇಟೆಡ್ ಆಗಿರುತ್ತೆ, ಘನಶ್ಯಾಮ ಅಂತ ಕರಿತೀವಿ, ಆ ಕಲರ್ ಇರುತ್ತೆ. ಹಾಗಾಗಿ ಅವರಿಗೆ ಕೃಷ್ಣ ಅಂತ ಹೆಸರಿಡ್ತಾರೆ. ಅವರು ದ್ವೀಪದಲ್ಲಿ ಜನಿಸ್ತಾರೆ, ಹಾಗಾಗಿ ದ್ವೈಪಾಯನ ಅಂತ ಹೆಸರು ಬರುತ್ತೆ. ಮುಂದೆ ವೇದಗಳು ಕಾನ್ಸಂಟ್ರೇಟೆಡ್ ಆಗಿರುತ್ತೆ, ಅದನ್ನ ವಿಭಜನೆ ಮಾಡ್ತಾರೆ, ಅದಕ್ಕೆ ಅವರಿಗೆ ವೇದವ್ಯಾಸ ಅಂತ ಆವಾಗ ಹೆಸರು ಬರೋದು.
4 ಜನ ಶಿಷ್ಯರನ್ನು ತಗೋತಾರೆ. 4 ಜನರಿಗೂ ಒಂದೊಂದು ವೇದಗಳ ಸಾರವನ್ನು ಹೇಳ್ಕೊಳ್ತಾ ಬರ್ತಾರೆ. ಅವರಿಂದ ನಮ್ಗೆ ಇವತ್ತು ವೇದಗಳ ಜ್ಞಾನ ಸಿಗ್ತಿದೆ. ಇದೇ ವೇದವ್ಯಾಸರು ಕೇವಲ ವೇದಗಳ ವಿಭಜನೆ ಅಷ್ಟೇ ಅಲ್ಲದೆ ಮಹಾಭಾರತ ಇತಿಹಾಸವನ್ನು ರಚನೆ ಮಾಡ್ತಾರೆ. ಜೊತೆಗೆ 18 ಮಹಾಪುರಾಣಗಳು ಏನಿದೆ ಇವತ್ತು ನಮಗೆ, ಆ 18 ಮಹಾಪುರಾಣಗಳು, ಅದಕ್ಕೆಲ್ಲ 18 ಉಪಪುರಾಣಗಳು ಅಷ್ಟನ್ನು ರಚನೆ ಮಾಡ್ತಾರೆ. 17 ರಚನೆ ಆಗಿರುತ್ತೆ. ಆದರೂ ಇವಾಗ ಮಹಾಭಾರತ ರಚನೆ ಆಗಿದೆ, 17 ಪುರಾಣಗಳ ರಚನೆ ಆಗಿದೆ. ವೇದವ್ಯಾಸರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆವಾಗ ಅವ್ರಿಗೆ ಇನ್ನೂ ಏನೋ ಈ ಲೋಕಕ್ಕೆ ಸಿಗಬೇಕು ಅಂತ ಇದೆ, ಆದರೆ ನನ್ನ ಕೈಲಿಂದ ಏನೂ ಗೊತ್ತಾಗ್ತಿಲ್ಲ ಏನು ಕೊಡಬೇಕು ಅಂತ. ಆ ಥರ ಕನ್ಫ್ಯೂಷನಲ್ಲಿರ್ತಾರೆ. ಅವಾಗ ನಾರದ ಮುನಿಗಳು ಬರ್ತಾರೆ. ನಾರದ ಮುನಿಗಳು ಬಂದು ಹೇಳ್ತಾರೆ, ಮಹಾಭಾರತ 1,00,000 ಶ್ಲೋಕಗಳಿದೆ ಮಹಾಭಾರತದಲ್ಲಿ ಎಲ್ಲ ಕಥೆಗಳು ಇದೆ. ನಾವು ಹೇಳುವಾಗ ಮಹಾಭಾರತದಲ್ಲಿ ಇಲ್ಲದೆ ಇರೋ ಕಥೆಗಳೇ ಇಲ್ಲ, ಮಹಾಭಾರತದಲ್ಲಿ ಇಲ್ಲದೆ ಇರೋ ಸಾರಾನೇ ಇಲ್ಲ ಅಂತ. ಜೀವನದ ಯಾವುದೆಲ್ಲ ಆಸ್ಪೆಕ್ಟ್ಸ್ ಇದೆಯೋ ಎಲ್ಲನೂ ಮಹಾಭಾರತದಲ್ಲಿದೆ. ಅದರಲ್ಲಿ ಕೂಟನೀತಿ ಕೂಡ ಇದೆ, ಒಳ್ಳೆ ನೀತಿಗಳು ಕೂಡ ಇದೆ. ಆದರೆ ಜನಗಳಿಗೆ ಮಿಸ್ ಆಗ್ತಿರೋದು ಏನು ಅಂದರೆ ಭಕ್ತಿಯನ್ನ ಯಾವಾಗ ಕಲ್ತ್ಕೊಳ್ಬೇಕು ಮನುಷ್ಯರು, ಅವ್ರು ಮಹಾಭಾರತ ಓದಿದ್ರೆ ತುಂಬಾ ಬುದ್ಧಿವಂತರು ಏನ್ ಮಾಡ್ತಾರೆ, ಕೂಟನೀತಿ ಎಲ್ಲ ಇಗ್ನೋರ್ ಮಾಡ್ತಾರೆ, ಒಳ್ಳೇದನ್ನ ಮಾತ್ರ ತಗೊಳ್ತಾರೆ. ಆದ್ರೆ ಜನ ಕನ್ಫ್ಯೂಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಒಂದು ಗ್ರಂಥವನ್ನು ರಚನೆ ಮಾಡಿ ಆ ಗ್ರಂಥದ ಮುಖಾಂತರ ಭಕ್ತಿಯ ಪ್ರಚಾರ ತುಂಬ ಚೆನ್ನಾಗಾಗಬೇಕು, ಎಲ್ಲರ ಮನಸ್ಸಲ್ಲೂ ಭಕ್ತಿ ಉದ್ಭವ ಆಗಬೇಕು, ಅಂತಹ ಒಂದು ಗ್ರಂಥದ ರಚನೆ ನಿಮ್ಮಿಂದ ಆಗಬೇಕಾಗಿದೆ ಅಂತ ನಾರದ ಮುನಿಗಳು ಪ್ರೇರಣೆ ಕೊಡ್ತಾರೆ. ವೇದವ್ಯಾಸರಿಗೂ ಅದೇ ಬೇಕಿರುತ್ತೆ. ಅವರು ಶ್ರೀಮದ್ ಭಾಗವತ ಅಂತ ಒಂದು ಗ್ರಂಥದ ರಚನೆ ಮಾಡ್ತಾರೆ. ಇದನ್ನು ಗ್ರಂಥ ಅಂತ ಕರೆಯೋದೇ ತಪ್ಪು. ಯಾಕಂದರೆ ವಿರಾಟ್ ಪುರುಷ ಶ್ರೀಮನ್ ನಾರಾಯಣನ ದೇಹವೇ ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತದಲ್ಲಿ 12 ಸ್ಕಂದಗಳಿದೆ. ಸ್ಕಂದಗಳು ಅಂದರೆ ಚಾಪ್ಟರ್ಸ್ಗಿಂತ ಮೇಲೆ, ಅಂದರೆ ಇವಾಗ ಶ್ಲೋಕಗಳು, ಒಂದಷ್ಟು ಶ್ಲೋಕಗಳು ಸೇರಿ ಒಂದು ಚಾಪ್ಟರ್ ಆಗುತ್ತೆ, ಒಂದಷ್ಟು ಚಾಪ್ಟರ್ಸ್ ಸೇರಿ ಒಂದು ಸ್ಕಂದ, ಕ್ಯಾಂಟೋ ಅಂತ ನಾವು ಕರಿತೀವಿ. ಆ ಥರ 12 ಕ್ಯಾಂಟೋಗಳು ಶ್ರೀಮದ್ ಭಾಗವತದಲ್ಲಿದೆ. ನಾವು ವಿಷ್ಣುವಿನ ಮೂಲ ಮಂತ್ರವನ್ನು ನೋಡೋದಾದರೆ ನಮೋ ಭಗವತೆ ವಾಸುದೇವಾಯ, ಅದಕ್ಕೆ ಓಂ ಸೇರಿಸ್ಕೊಂಡ್ರೆ ಅದರಲ್ಲಿ 12 ಅಕ್ಷರಗಳಿದೆ. ಆ 12 ಅಕ್ಷರಗಳೇ 12 ಸ್ಕಂದಗಳಾಗಿ ಶ್ರೀಮದ್ ಭಾಗವತ ಆಗತ್ತೆ. ಶ್ರೀಮದ್ ಭಾಗವತದ ಒಂದೊಂದು ಸ್ಕಂದ ಭಗವಂತನ ಒಂದೊಂದು ಅಂಗ ಅಂತ ಡಿಸ್ಕ್ರೈಬ್ ಮಾಡ್ಕೊಂಬರ್ತಾರೆ. ಫಾರ್ ಎಕ್ಸಾಂಪಲ್, ಭಗವಂತನ ಹೃದಯ ಯಾವುದು ಅಂದರೆ ಸಪ್ತಮ ಸ್ಕಂದ ಅಂತ ಹೇಳಿದ್ದಾರೆ, 7th ಕ್ಯಾಂಟೋ. ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದ ಚರಿತೆ ಬರುತ್ತೆ. ಯಾಕೆ ಇದನ್ನ ಹೃದಯ ಅಂತ ಕರೆದಿದ್ದಾರೆ ಅಂದರೆ ಭಕ್ತಿಯೇ ಭಗವಂತನ ಹೃದಯ, ಭಕ್ತರೇ ಭಗವಂತನ ಹೃದಯ. ಇದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರೆ, ಯಾರು ನನ್ನ ಬಗ್ಗೆ ಸದಾ ಚಿಂತಿಸ್ತಿರ್ತಾರೋ, ನನ್ನಲ್ಲೇ ಮುಳುಗಿರ್ತಾರೋ, ಅವರು ಯಾವತ್ತೂ ನನ್ನಿಂದ ದೂರ ಆಗಲ್ಲ, ನಾನು ಯಾವತ್ತೂ ಅವರಿಂದ ದೂರ ಆಗಲ್ಲ. ಅವ್ರು ನನ್ನಲ್ಲೇ ಇರ್ತಾರೆ, ನಾನು ಅವರಲ್ಲೇ ಇರ್ತೀನಿ ಅಂತ. ಅದೇ ಥರ ಕೃಷ್ಣ ಅವರ ಹೃದಯದಲ್ಲಿ ಪ್ರಹ್ಲಾದ ಚರಿತೆಯನ್ನು ಇಟ್ಕೊಂಡಿದ್ದಾರೆ, ಅಂದರೆ ಭಕ್ತರ ಕಥೆಯನ್ನು ಇಟ್ಕೊಂಡಿದ್ದಾರೆ. ಅದು ಸಪ್ತಮ ಸ್ಕಂದ. ದಶಮ ಸ್ಕಂದ, 10ನೇ ಸ್ಕಂದ ಕೃಷ್ಣ ಕಥೆ ಬರುತ್ತೆ. ಅದನ್ನು ಭಗವಂತನ ಮುಖ ಅಂತ ಕರೆದಿದ್ದಾರೆ. ನಾವು ಯಾವುದೇ ವ್ಯಕ್ತಿನ ಗುರುತು ಹಿಡ್ಕೊಳ್ಳೋದು ಅವರ ಮುಖದಿಂದ. ಅವರ ಮುಖ ನೋಡಿನೇ ಮೊದಲು ನಾವು ಅವರ ಪರಿಚಯ ಮಾಡ್ಕೊಳ್ಳೋದು. ಅದಕ್ಕೆ ಇಡೀ ಭಾಗವತದ ಸಾರ ಅವರ ಮುಖದಲ್ಲಿ ದಶಮ ಸ್ಕಂದದಲ್ಲಿದೆ ಅಂತ ಅಲ್ಲೇ ಕೃಷ್ಣ ಕಥೆ ಬರೋದು. ಇವಾಗ ಕೃಷ್ಣ ಯಾರು ಅಂತ ನಾವು ಕೇಳಿದ್ವಿ ಅಲ್ವಾ, ಕೃಷ್ಣನ ಬಗ್ಗೆ ಬರೋದು ಸಂಪೂರ್ಣ ವಿವರಣೆ ದಶಮ ಸ್ಕಂದದಲ್ಲಿ. ಅದಕ್ಕೆ ಮುಂಚೆನೇ ಪರೀಕ್ಷಿತ ಮಹಾರಾಜ ಶುಕ ಮುನಿಗಳನ್ನ ಕೇಳಿರ್ತಾನೆ. ಇದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ, ಶ್ರೀಮದ್ ಭಾಗವತ ಯಾಕೆ ನಮಗಿವತ್ತು ಬಂದಿದೆ ಅಂತ. ಪರೀಕ್ಷಿತ ಮಹಾರಾಜ ಯಾರು ಅಂದರೆ ಅಭಿಮನ್ಯುವಿನ ಮಗ. ಅವರು ಗರ್ಭದಲ್ಲೇ ಸತ್ತೋಗ್ಬೇಕಿರುತ್ತೆ. ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಬಿಟ್ಬಿಟ್ಟಿರ್ತಾರೆ. ಅವರ ತಂದೆ ದ್ರೋಣಾಚಾರ್ಯರು ಅಶ್ವತ್ಥಾಮರಿಗೆ ಪೂರ್ಣ ವಿದ್ಯೆ ಕಲಿಸಿರೋದಿಲ್ಲ, ಬ್ರಹ್ಮಾಸ್ತ್ರದ್ದು ಬಿಡೋದು ಮಾತ್ರ ಕಳಿಸಿರ್ತಾರೆ, ವಾಪಸ್ ತಗೊಳ್ಳೋದು ಕಲಿಸಿರಲ್ಲ. ಬಿಟ್ಬಿಡ್ತಾರೆ, ಅದು ಉತ್ತರೆಯ ಗರ್ಭಕ್ಕೆ ಹೋಗಿ ಹೊಡೆದು ಬಿಡುತ್ತೆ. ದ್ರೌಪದಿಯ ಮಕ್ಕಳು ಉಪಪಾಂಡವರು ಕೂಡ ಸತ್ತೋಗಿರ್ತಾರೆ. ಬೇರೆ ಮಕ್ಕಳು ಪಾಂಡವರಿಗಿದ್ದವ್ರು ಎಲ್ಲ ಸತ್ತೋಗಿರ್ತಾರೆ. 2nd ಜನರೇಷನ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗಿಬಿಟ್ಟಿರುತ್ತೆ. ಅಭಿಮನ್ಯು ಮಗ ಮಾತ್ರ ಉತ್ತರೆಯ ಗರ್ಭದಲ್ಲಿರ್ತಾನೆ. ಅಶ್ವತ್ಥಾಮ ಅವರಿಗೂ ಬ್ರಹ್ಮಾಸ್ತ್ರವನ್ನು ಹೊಡೆದು ಬಿಡ್ತಾರೆ. ಆದರೆ ಕೃಷ್ಣ ಆ ಮಗುವನ್ನು ಬದುಕಿಸ್ತಾರೆ. ಆ ಮಗುವೇ ಪರೀಕ್ಷಿತ ಮಹಾರಾಜ. ಪರೀಕ್ಷಿತ ಮಹಾರಾಜರಿಗೆ ಶೃಂಗ ಋಷಿಯಿಂದ ಮುಂದೆ ಶಾಪ ಸಿಕ್ಬಿಡುತ್ತೆ. 7 ದಿನದಲ್ಲಿ, ಇವತ್ತಿಂದ 7 ದಿನದಲ್ಲಿ ನೀನು ತಕ್ಷಕ ಹಾವಿನಿಂದ ಕಚ್ಚಿಸ್ಕೊಂಡು ಸಾಯ್ತೀಯಾ ಅಂತ ಶಾಪ ಸಿಕ್ಬಿಡುತ್ತೆ. ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಅಭಿಮನ್ಯು ಮಗ, ಅರ್ಜುನನ ಮೊಮ್ಮಗ, ಅವರಲ್ಲಿ ಒಳ್ಳೆ ಗುಣ ಇರುತ್ತೆ. ಆದರೆ ಒಂದು ವೇಗದಲ್ಲಿ ಅವ್ರಿಗೇನು ಮಾಡ್ಬೇಕು ಗೊತ್ತಾಗದೆ ಋಷಿಯ ಮೇಲೆ ಸತ್ತಿರೋ ಹಾವು ಹಾಕ್ಬಿಟ್ಟಿರ್ತಾರೆ. ಅದರಿಂದ ಅವರಿಗೆ ಶಾಪ ಸಿಕ್ಕಿರುತ್ತೆ. ಇವಾಗ 7 ದಿನಗಳಿದೆ, ಏನು ಮಾಡ್ಬೋದು ಅಂತ ಗಂಗಾ ತೀರದಲ್ಲಿ ಅವರು ಕೂತ್ಕೊಂಡು ಯೋಚನೆ ಮಾಡುವಾಗ ವೇದವ್ಯಾಸರ ಮಗ ಶುಕ ಮುನಿಗಳು ಅಂತ, ಶುಕಯೋಗೀಂದ್ರನ ಅಂತ ನಾವು ಅವ್ರನ್ನ ಕರಿತೀವಿ, ಅವರು ಬರ್ತಾರೆ. ಅವರು ಬಂದು 7 ದಿನದಲ್ಲಿ ಮೊದಲನೇ ಬಾರಿಗೆ ಭಾಗವತ ಸಪ್ತಾಹ ಅಂತ ಮಾಡ್ತಾರೆ. ಇವಾಗ ನಾನೇನು 12 ಸ್ಕಂದಗಳಂತ ಹೇಳಿದೆ, ಆ 12 ಸ್ಕಂದಗಳನ್ನ 7 ದಿನದಲ್ಲಿ ಹೇಳ್ತಾರೆ. 7ನೇ ದಿನ ಮುಗಿಯುವಾಗ, 7ನೇ ದಿನದಲ್ಲಿ ಕೃಷ್ಣ ಕಥೆಯಿಂದನೇ ಮುಗಿಸ್ತಾರೆ.
ಪರೀಕ್ಷಿತ ಮಹಾರಾಜ ಸಾಯ್ಬೇಕಿರುತ್ತೆ. ಹವೆವರ್ ಶಾಪ ಸಿಕ್ಕಿದೆ, ಅದು ಶಾಪ ಖಂಡಿತ ಅದು ನಡೆಯುತ್ತೆ. ತಕ್ಷಕ ಹಾವಿನಿಂದ ಕಚ್ಚಿಸ್ಕೊಳ್ತಾರೆ, ಆದರೆ ಅವರು ಭಾಗವತ ಕಥೆ ಕೇಳಿದಕ್ಕೆ ಮೋಕ್ಷವನ್ನ ಪಡ್ಕೊಳ್ತಾರೆ. ಕೃಷ್ಣನ ಕಥೆಯಿಂದ ಅವ್ರ ದೇಹತ್ಯಾಗ ಮಾಡಿದಕ್ಕೆ ಮೋಕ್ಷ ಸಿಗುತ್ತೆ. ಇದು ಭಾಗವತದ ಬ್ಯಾಕ್ಗ್ರೌಂಡು. ಭಾಗವತದಲ್ಲಿ ಮೊದಲೇ ಪರೀಕ್ಷಿತ ಮಹಾರಾಜನಿಗೆ ಶುಕಯೋಗೀಂದ್ರ ಹೇಳಿರ್ತಾರೆ, ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣನೇ ಸ್ವತಃ ಭಗವಂತ. ಆದರೆ ಅವನ ಕಥೆಯನ್ನು ಕೇಳೋದಕ್ಕೆ ಮನಸ್ಸಲ್ಲಿ ಮೆಚ್ಯೂರಿಟಿ ಇರಬೇಕು. ಇವಾಗ ಕೃಷ್ಣನ ಕಥೆ ಬೇರೆ ಕಥೆಗಳಿಗಿಂತ ತುಂಬ ಡಿಫ್ರೆಂಟ್. ಕೃಷ್ಣ ಭಕ್ತಿ ಬೇರೆ ಭಕ್ತಿಗಳಿಗಿಂತ ತುಂಬ ಡಿಫ್ರೆಂಟ್. ನೀವು ನಾರಾಯಣನನ್ನೇ ಅಥವಾ ರಾಮನನ್ನೇ ಪೂಜೆ ಮಾಡಿದ್ರು, ನಾರಾಯಣನ ಕೃಷ್ಣಾವತಾರದ ಭಕ್ತಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ನೀವು ಅದರಲ್ಲಿ ಸ್ಪಿರಿಚುಯಾಲಿಟಿ ಬಗ್ಗೆ ಏನೆಲ್ಲ ಕಲ್ತ್ಕೊಳ್ತಿರೋ ಅದನ್ನೆಲ್ಲ ಇಲ್ಲಿ ಅನ್ಲರ್ನ್ ಮಾಡ್ಬೇಕಾಗತ್ತೆ, ಅಂದ್ರೆ ಅದನ್ನ ಮರಿಬೇಕಾಗತ್ತೆ. ಕೃಷ್ಣ ಭಕ್ತಿನೇ ಹಾಗೆ. ಸೊ ಆ ಮನಸ್ಸಿನ ಮೆಚ್ಯೂರಿಟಿ ಬರ್ಲಿ ಅಂದ್ಬಿಟ್ಟು ಪರೀಕ್ಷಿತ ಮಹಾರಾಜನಿಗೆ 10ನೇ ಸ್ಕಂದದವರೆಗೂ ಎಲ್ಲ ಕಥೆಗಳನ್ನ, ಭಗವಂತನ ವಿವಿಧ ಅವತಾರಗಳನ್ನ ವಿವರಣೆ ಮಾಡ್ತಾರೆ. ಅವಾಗ 9ಮ ಸ್ಕಂದದಲ್ಲಿ ಕೊನೆಯಲ್ಲಿ ಅವ್ರು ಕೇಳ್ತಾರೆ, ನನಗಿವಾಗ ಕೃಷ್ಣನ ಕಥೆಯನ್ನ ಹೇಳಿ ಅಂತ. ಅವಾಗ ಶುಕಮುನಿಗಳು, ಇವಾಗ ನೀನು ರೆಡಿ ಇದೆಯಾ, ನಿನ್ನ ಮನಸ್ಸು ಪಕ್ವವಾಗಿದೆ, ನಾನಿವಾಗ ನಿನಗೆ ಕೃಷ್ಣ ಕಥೆಯನ್ನು ಹೇಳ್ತೀನಿ ಅಂತ ಹೇಳ್ತಾರೆ. ಇವಾಗ 10ಮ ಸ್ಕಂದದಲ್ಲಿ ಕೃಷ್ಣನ ಕಥೆಯನ್ನ ಶುಕಮುನಿಗಳು ವಿವರಣೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ಇವಾಗ ಕಂಸನ ಕಥೆಯಿಂದ ಶುರುವಾಗತ್ತೆ. ಕಂಸ ತನ್ನ ಕಸಿನ್ ಸಿಸ್ಟರ್ ದೇವಕಿಗೆ ಮದುವೆ ಮಾಡಿಸ್ತಾರೆ, ಅವರೇ ಮದುವೆ ಮಾಡಿಸ್ತಾರೆ. ಅವ್ರಿಗೆ ತುಂಬಾ ಇಷ್ಟ ಇರುತ್ತೆ ದೇವಕಿ ಕಂಡ್ರೆ. ದೇವಕಿ ವಸುದೇವ ಮದುವೆ ಆಗಿರುತ್ತೆ. ಮದುವೆ ಮಾಡಿಸಿ ಪ್ರೊಸೆಷನ್ ಇಂದ ಕರ್ಕೊಂಡು ಬರ್ತಿರ್ತಾರೆ. ಅವಾಗ ಆಕಾಶವಾಣಿ ಬರುತ್ತೆ, ಅಶರೀರವಾಣಿ ಕೇಳಿಸುತ್ತೆ. ದೇವಕಿ ಮತ್ತೆ ವಸುದೇವರಿಗೆ ಹುಟ್ಟುವಂತಹ 8ನೇ ಮಗುವೆ ನಿನ್ನ ಮೃತ್ಯುವಿಗೆ ಕಾರಣ, ಅವರಿಂದನೇ ನಿನ್ನ ಮೃತ್ಯು ಆಗೋದು ಅಂತ. ಕಂಸ ಇನ್ಸ್ಟೆಂಟ್ಲಿ ರಿಯಾಕ್ಟ್ ಮಾಡೋದು ಏನಂದ್ರೆ, ದೇವಕಿಯ ಕೂದಲು ಹಿಡ್ಕೊಂಡು ಅವರ ತಲೆ ಕತ್ತರಿಸಕ್ಕೆ ಹೊರಟೋಗಿರ್ತಾರೆ. ವಸುದೇವ ತಡಿತಾರೆ. ವಸುದೇವ ತಡೆದು, ನೋಡು ನಿನಗೆ ಆಪತ್ತಿರೋದು ಇವರ 8ನೇ ಮಗುವಿಂದ, ದೇವಕಿಯಿಂದ ನಿನಗೆ ಆಪತ್ತಿಲ್ಲ. 8ನೇ ಮಗುವನ್ನ ನಾನು ನಿನಗೆ ಕೊಟ್ಬಿಡ್ತೀನಿ. 8ನೇ ಮಗು ಯಾಕೆ, ನಮ್ಗೆ ಹುಟ್ಟೋ ಎಲ್ಲ ಮಕ್ಕಳನ್ನು ನಿನಗೆ ಕೊಟ್ಬಿಡ್ತೀನಿ, ದೇವಕಿಗೆ ಏನು ಮಾಡ್ಬೇಡ ಅಂತ ಹೇಳಿ ಅವರು ಜ್ಞಾನವನ್ನ ಕೂಡ ಕೊಡ್ತಾರೆ ವಸುದೇವ ಕಂಸನಿಗೆ. ಅದಾದ್ಮೇಲೆ ಕಂಸನಿಗೂ ಇದರಲ್ಲಿ ಏನು ತೊಂದರೆ ಅನ್ಸಲ್ಲ. ಹಾಗಾಗಿ ಆದ್ರೆ ಅವ್ರನ್ನ ಫ್ರೀ ಆಗಿ ಬಿಡೋದಿಲ್ಲ, ಕಾರಾಗೃಹಕ್ಕೆ ಹಾಕ್ಬಿಡ್ತಾರೆ. ಮಥುರಾದಲ್ಲಿ ಇದೆಲ್ಲ ನಡೆಯೋದು, ಇವತ್ತಿಗೂ ಅದೇ ಮಥುರಾ ನಾವು ನೋಡ್ತೀವಿ. ಆ ಕಾರಾಗೃಹದಲ್ಲಿ ಇರ್ತಾರೆ. ಕಾರಾಗೃಹದಲ್ಲಿ 1ನೇ ಮಗು ಹುಟ್ಟತ್ತೆ. ಎಲ್ಲ ವರದಿಗಾರರು ಹೋಗಿ ಹೇಳ್ತಾರೆ ಕಂಸನಿಗೆ 1ನೇ ಮಗು ಹುಟ್ಟಿದೆ ಅಂತ. ಕಂಸ ತಲೆ ಕೆಡಿಸ್ಕೊಳ್ಳೋದಿಲ್ಲ. 8ನೇ ಮಗುವಿಂದ ಅಲ್ವಾ ನಾನು ಸಾಯೋದು, 8ನೇ ಮಗುವನ್ನ ಸಾಯಿಸಿದ್ರೆ ಸಾಕು, ಈ ಮಕ್ಕಳನ್ನೆಲ್ಲ ಬೇಡ ಅಂತ. ಅವಾಗ ನಾರದ ಮುನಿಗಳು ಬರ್ತಾರೆ. ಬಂದ್ಬಿಟ್ಟು ಅವರು, ನೀನೇನು ಇಷ್ಟು ಕ್ಯಾಶುಯಲ್ ಆಗಿ ಸಿಂಪಲ್ ಆಗಿ ಕೂತಿದ್ಯಲ್ಲ, 8ನೇ ಮಗು ಮಾತ್ರ ಸಾಯಿಸೋದು ಅಂತ ನಿಂಗೆ ಹೆಂಗ್ ಗೊತ್ತು? ಆಕಾಶವಾಣಿ ಏನ್ ಹೇಳ್ತು, 8ನೇ ಮಗು ಸಾಯಿಸುತ್ತೆ ಅಂತ. ಆದ್ರೆ ಬರೀ 8ನೇ ಮಗು ಅಲ್ಲದೆ ಮೊದಲ 7 ಮಕ್ಕಳ ಜೊತೆ ಸೇರ್ಕೊಂಡು 8ನೇ ಮಗು ಸಾಯಿಸ್ಬೋದಲ್ಲ ನಿನ್ನ, ಮೊದಲ 7 ಮಕ್ಕಳನ್ನ ನೀನ್ ಹೆಂಗ್ ಬಿಡೋದಿಕ್ ಸಾಧ್ಯ ಅಂತ ಹೇಳ್ತಾರೆ. ಅವಾಗ ಹೋಗಿ ಕಂಸ ಸಾಯಿಸ್ತಾ ಬರ್ತಾನೆ. ನಮಗೆ ಇದು ಕಾಣಿಸೋದು ತುಂಬಾ ಕ್ರೌರ್ಯವಾಗಿ ಕಾಣಿಸುತ್ತಲ್ವ, ನಾರದ ಮುನಿಗಳು ಯಾಕೆ ಹೀಗೆ ಮಾಡ್ತಾರೆ ಅಂತ. ಯಾಕೆ ಅಂದ್ರೆ ಮೊದಲ 6 ಮಕ್ಕಳು ಈ ಭೂಲೋಕದಲ್ಲಿ ಹುಟ್ಟಿ ವಾಪಸ್ ಹೋಗ್ಬೇಕಿರುತ್ತೆ, ಅದವರ ಶಾಪ. ಆದ್ರೆ ನಾವು ನೋಡೋದಾದ್ರೆ ಭಗವಂತ ಬರೋದಕ್ಕೆ ಮುಂಚೆ ಭಗವಂತ ಬರ್ತಿದ್ದಾನೆ ಅನ್ನೋ ಭಯವನ್ನ ಇಲ್ಲಿ ಕಂಸನ ಮನಸ್ಸಲ್ಲಿ ಹುಟ್ಟಿಸ್ತಾರೆ. ಯೋಗಿಗಳು ಅಥವಾ ಭಕ್ತರು ತುಂಬಾ ವಿಧಗಳು ಇರ್ತಾರೆ. ಒಬ್ಬೊಬ್ರು ಪ್ರೀತಿಯಿಂದ ಕೃಷ್ಣನನ್ನು ನೋಡ್ತಿರ್ತಾರೆ, ಅವರಿಗೂ ಕೃಷ್ಣ ಸಿಗ್ತಾನೆ. ಒಬ್ಬೊಬ್ರು ಭಯದಿಂದ ನೋಡ್ತಿರ್ತಾರೆ, ಕಂಸ ರಾವಣ, ಅವರಿಗೂ ಕೃಷ್ಣ ಸಿಗ್ತಾನೆ. ಒಬ್ಬೊಬ್ರು ಕ್ರೋಧದಿಂದ, ದುರ್ಯೋಧನನ ತರ ಕ್ರೋಧದಿಂದ ನೋಡ್ತಾರೆ, ಅವರಿಗೂ ಕೃಷ್ಣ ಮೋಕ್ಷವನ್ನು ಕೊಡ್ತಾನೆ. ಕೃಷ್ಣನನ್ನ ಹೇಗೇ ನೋಡಿದ್ರು ಅವರು ಕೃಷ್ಣನವರಾಗ್ತಾರೆ, ಮೋಕ್ಷ ಸಿಗುತ್ತೆ. ಇಲ್ಲಿ ಕಂಸ ಮರ್ತು ಬಿಟ್ಟಿದ್ದ, 8ನೇ ಮಗು ಬರೋವರೆಗೂ ಸುಮ್ಮನಿದ್ದ. ಆದ್ರೆ ಭಗವಂತ ಬರೋದಕ್ಕೆ ಮುಂಚೆ ಅವನ ಮನಸ್ಸಲ್ಲಿ ಭಗವಂತನ ಥಾಟ್ನ ಬೀಜ ಬಿತ್ತಬೇಕು ಅಂತ ನಾರದ ಮುನಿಗಳು ಬರ್ತಾರೆ. ಅವಾಗ ಬಂದಾಗಿಂದ ಏನಾಗುತ್ತೆ, 8ನೇ ಮಗು ಕೃಷ್ಣ ಬರ್ತಾನೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅವಾಗಿಂದನೇ ನನ್ನ ಸಾಯಿಸೋನು ಅನ್ನೋ ಥಿಂಕಿಂಗ್ ಅಲ್ಲಿ ಶುರುವಾಗತ್ತೆ. ನನ್ನನ್ನು ಸಾಯಿಸೋನು ಅನ್ನೋ ವರ್ಡನ್ನ ಕೃಷ್ಣ ಇಂದ ರೀಪ್ಲೇಸ್ ಮಾಡಿದ್ರೆ ಕೃಷ್ಣ 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 ನಡೀತಾ ಇರುತ್ತೆ ಕಂಸನ ತಲೆಯಲ್ಲಿ. ಇದೇನು ನಾಮಜಪ. ಈ ಭಯಯೋಗಿ ಆಗ್ತಾನೆ ಕಂಸ, ನಾಮಜಪವನ್ನ ಈ ರೀತಿಯಲ್ಲಿ ಮಾಡ್ತಾನೆ. ಮುಂದೆ ಏನಾಗತ್ತೆ ಅಂತ ಕಥೆಯಲ್ಲಿ ನಮಗೆ ಗೊತ್ತಾಗತ್ತೆ. ಈ ಕಥೆಯನ್ನ ಕಂಟಿನ್ಯೂ ಮಾಡೋದಾದ್ರೆ, ಮಕ್ಕಳು ಹುಟ್ಟುತ್ತಾರೆ, ಮಕ್ಕಳು ಹುಟ್ಟುತ್ತಾರೆ, ಕಲ್ಲಿನ ಮೇಲೆ ಹೊಡೆದು ಸಾಯಿಸ್ಬಿಡ್ತಾನೆ ಕಂಸ. 7ನೇ ಮಗು ಮಿಸ್ಕ್ಯಾರೇಜ್ ಆಗಿಬಿಡುತ್ತೆ, ಗರ್ಭದಲ್ಲೇ ಸತ್ತೋಗತ್ತೆ. ಆದರೆ ಜನಗಳಿಗೆ ಕಾಣಿಸೋದು ಮಿಸ್ಕ್ಯಾರೇಜ್ ಆಗಿದೆ ಅಂತ, ಗರ್ಭದಲ್ಲೇ ಸತ್ತೋಗಿದೆ ಅಂತ. ಆದರೆ ಶ್ರೀಮನ್ನಾರಾಯಣ ವೈಕುಂಠದಲ್ಲಿ ಆದಿಶೇಷನ ಮೇಲೆ ಮಲ್ಕೊಂಡು ಹೇಳ್ತಾನೆ, ಯೋಗ ಮಾಯೆ ಅಂತ ಇದ್ದಾರೆ, ಭಗವಂತನ ಮಾಯೆ, ದುರ್ಗೆ ಅಂತ ನಾವು ಅವ್ರನ್ನ ಕರಿತೀವಿ. ಆ ದುರ್ಗೆಗೆ, ಯೋಗ ಮಾಯೆಗೆ ಕೃಷ್ಣ ಹೇಳ್ತಾನೆ, ಈ 7ನೇ ಮಗು ಮಿಸ್ ಆಗಿ ದೇವಕಿಯ ಗರ್ಭದಲ್ಲಿ ಬಂದಿದೆ, ಅಥವಾ ದೇವಕಿಯ ಗರ್ಭದಲ್ಲಿ ಬೆಳೀತಾ ಇದೆ, ಅದು ಅಲ್ಲಿ ಹುಟ್ಟಬೇಕಾಗಿಲ್ಲ, ಅಲ್ಲಿ ಹುಟ್ಟಬಾರ್ದು. ಅದನ್ನ ನೀನು ಏನು ಮಾಡು, ಅಲ್ಲಿಂದ ಸೆಳೆದು ರೋಹಿಣಿಯ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡು ಅಂತ ಯೋಗ ಮಾಯೆಗೆ ಹೇಳ್ತಾರೆ. ರೋಹಿಣಿ ವಸುದೇವರ ಇನ್ನೊಬ್ಬರು ಹೆಂಡತಿ. ಸೊ ದೇವಕಿಯ ಹೊಟ್ಟೆಯಲ್ಲಿದ್ದ 7ನೇ ಮಗು
ಏನಾಗುತ್ತೆ ಕೇರ್ಫುಲಿ ಟ್ರಾನ್ಸ್ಫರ್ ಆಗುತ್ತೆ ರೋಹಿಣಿಯ ಗರ್ಭಕ್ಕೆ, ಅಲ್ಲಿ ಹುಟ್ಟತ್ತೆ ಆ ಮಗುವನ್ನೇ ನಾವು ಬಲರಾಮ ಅಂತ ಇವತ್ತು ಕರೆಯೋದು. ಇಲ್ಲಿ ವಸುದೇವ ದೇವಕಿಯರು ಕಾರಾಗೃಹಕ್ಕೆ ಬಂದಾಗ ರೋಹಿಣಿ ಮಾತೆ ನಂದನ ಮನೆಯಲ್ಲಿ ಗೋಕುಲದಲ್ಲಿ ಹೋಗಿರ್ತಾರೆ. ಸೊ ಅಲ್ಲಿ ಬಲರಾಮನ ಜನನ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಇವಾಗ ನಾವು ಈ ಸೀನನ್ನು ನೋಡೋದಾದ್ರೆ 7ನೇ ಮಗು ತಾಯಿಯ ಗರ್ಭದಲ್ಲಿ ದೇವಕಿಯ ಗರ್ಭದಲ್ಲಿ ಇತ್ತು. ಯೋಗ ಮಾಯೆ ಏನ್ ಮಾಡಿದ್ರು, ಕೇರ್ಫುಲ್ ಆಗಿ ಅವನ್ನ ಇಲ್ಲಿಂದ ಸೆಳೆದು ಅಲ್ಲಿಗೆ ಬಿಟ್ಬಿಟ್ರು. ಸೆಳೆಯೋದನ್ನ ನಾವು ಇಲ್ಲಿ ಕರ್ಷಣ ಅಂತ ಕರಿತೀವಿ. ಕರ್ಷಣ. ಈ ಕರ್ಷಣ ಅನ್ನೋ ಪದದಿಂದನೇ ಕೃಷ್ಣ ಅನ್ನೋ ಪದ ಕೂಡ ಬರುದು. ಯಾರು ಎಲ್ಲರನ್ನ ಸೆಳಿತಾನೋ, ಆಕರ್ಷಣ ಮಾಡ್ತಾನೋ, ಆಕರ್ಷಣೆ ಅಂತ ಹೇಳ್ತೀವಲ್ವ, ಅದು ಕರ್ಷಣ ಅನ್ನೋ ರೂಟ್ ವರ್ಡ್ ಇಂದ ಬರೋದು. ಇಲ್ಲಿ ಏನಾಯ್ತು, ಯೋಗ ಮಾಯೆ ಕರ್ಷಣ ಮಾಡಿದ್ರು, ಕೇರ್ಫುಲ್ ಆಗಿ ಕರ್ಷಣ ಮಾಡಿ ಇನ್ನೊಂದು ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು. ಈ ಕೇರ್ಫುಲ್ನೆಸ್ ಅನ್ನ ಸಮ್ಯಕ್ ಅಂತ ಕರಿತೀವಿ. ಸಮ್ಯಕ್ ಕರ್ಷಣ ಸಂಕರ್ಷಣ ಅಂತ ಬಲರಾಮನಿಗೆ ಹೆಸರು. ಇದೇ ಬಲರಾಮ ನಮ್ಮ ಭೂಮಿಯನ್ನ ಅವನ ಆಕ್ಸಿಸ್ ಅಲ್ಲಿ, ಭೂಮಿಯ ಆಕ್ಸಿಸ್ ಅಲ್ಲಿ ಭೂಮಿ ಹಾಗೆ ನಿಲ್ಲೋ ಹಾಗೆ ಮಾಡೋದು ಆದಿಶೇಷ. ಅವರ ಹೆಡೆಯ ಮೇಲೆ ಭೂಮಿ ನಿಂತಿದೆ ಅಂತ ಹೇಳ್ತಾರೆ. ಸೈನ್ಸ್ನ ದೃಷ್ಟಿಯಿಂದ ನೋಡೋದಾದ್ರೆ ಸೆಂಟ್ರಿಪಿಟಲ್ ಸೆಂಟ್ರಿಫ್ಯೂಗಲ್ ಫೋರ್ಸಸ್ ಅನ್ನ ಮೇಂಟೈನ್ ಮಾಡೋದು ಇದೇ ಆದಿಶೇಷ. ಅದರಲ್ಲೂ ಅವರ ಹೆಸರು ಸಂಕರ್ಷಣ. ಇಲ್ಲಿ ಈ ತರ ಕರ್ಷಣ ಆಗಿ ಕೇರ್ಫುಲ್ ಆಗಿ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಸಂಕರ್ಷಣ ಅನ್ನೋ ಹೆಸರು. ಇದು ಒಂಥರ ಸೈನ್ಸ್ ಕೂಡ ಕನೆಕ್ಟೆಡ್ ಇದೆ. ಖಂಡಿತ ಸೈನ್ಸ್ ಕೂಡ ಕನೆಕ್ಟೆಡ್ ಇದೆ. ನಾವು ಈ ಸೀರಿಯಲ್ ಮೂವೀಸ್ ಅಲ್ಲಿ ನೋಡುವಾಗ ಸೈನ್ಸ್ ಕನೆಕ್ಷನ್ ನಮಗೆ ಸಿಗಲ್ಲ. ಅವಾಗ ಏನಾಗುತ್ತೆ, ಅವ್ರು ಫಿಕ್ಷನ್ ಆಡ್ ಮಾಡ್ಬಿಡ್ತಾರೆ. ಅವರಿಗೆ ಡ್ರಾಮಾ ಮಸಾಲಾ ಬೇಕು, ಅದನ್ನ ಆಡ್ ಮಾಡ್ಬಿಡ್ತಾರೆ. ಬಟ್ ನಾವು ಗ್ರಂಥಗಳು ಓದಿದ್ರೆ ಯಾವತ್ತಿಗೂ ಅಷ್ಟೇ ಇದನ್ನ ತಿಳ್ಕೊಬೇಕು ಅಂದ್ರೆ ಗ್ರಂಥಗಳೇ ಓದಬೇಕು. ಸೀರಿಯಲ್ಲು ಅಥವಾ ಮೂವಿಗಳು ಎಂಟರ್ಟೈನ್ಮೆಂಟ್ಗೆ, ನಾವು ಬೇರೆ ಏನೋ ನೋಡೋ ಬದಲು ಇದನ್ನ ನೋಡ್ಬೋದು, ಒಂದು ಬೇಸಿಕ್ ಐಡಿಯಾ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡ್ಬೋದು. ಆದ್ರೆ ಯಾವತ್ತಿಗೂ ಒರಿಜಿನಲ್ ಏನ್ ನಡೆದಿದೆ ಅಂತ ತಿಳ್ಕೊಬೇಕಾದ್ರೆ ಇತಿಹಾಸಗಳು, ರಾಮಾಯಣ ಮಹಾಭಾರತ, ಇದು ಪುರಾಣಗಳು, ಶ್ರೀಮದ್ ಭಾಗವತ, ನಾವು ಅದನ್ನೇ ಓದಿನೇ ಅರ್ಥ ಮಾಡ್ಕೊಳ್ಬೇಕು. ಅವಾಗ ನಮಗೆ ಸೈನ್ಸ್ ಜೊತೆ ತುಂಬಾ ಕನೆಕ್ಷನ್ಗಳು ಸಿಗುತ್ತೆ. ಇಲ್ಲಿ ಮೊದಲನೇದು. ಅದಾದ್ಮೇಲೆ ಏನಾಗುತ್ತೆ, ಇವಾಗ 8ನೇ ಮಗು ಬರೋ ಸರದಿ. 8ನೇ ಮಗು ಯಾರು?